ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೀಗೆ ಮಂಡ ಧೈರ್ಯದಲ್ಲಿ ಮುನ್ನುಗ್ಗಿರೋದಕ್ಕೇನೆ ನಮ್ಮ ಪ್ಲ್ಯಾನ್ಗಳೆಲ್ಲ ರಿವರ್ಸ್ ಗೇರ್ ಹಾಕ್ಕೊಂಡು ನಮಗೆ ಗುಮ್ತಾ ಇರೋದು. ಮುನೇಂದ್ರ, ಯಾಕೆ ಒಂಥರ ಇದೆಯಾ? ನಿಮ್ಗೆಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್. ನೀವೊಬ್ರು ಕಮ್ಮಿ ಇದ್ರಿ ಟೆನ್ಷನ್ ಮೇಲೆ ಟೆನ್ಷನ್ ಕೊಡಕ್ಕೆ. ಏನು ಅಂತ ಹೇಳ್ಬಿಡಿ, ಇಷ್ಟೇ ತಡ್ಕೊಂಡಿದೀವಂತೆ, ಹೊಸದಿನ್ನೇನಿರುತ್ತೆ. ಕರ್ಣ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದಾನೆ. ಅಲ್ಲ ಮುನೀಂದ್ರ, ಅವನ್ ಡಿಸ್ಚಾರ್ಜ್ ಆದ್ರೆ ನಮ್ಗೆ ಹೇಗದು ಬ್ಯಾಡ್ ನ್ಯೂಸ್ ಆಗತ್ತೆ? ಅವನು ನ್ಯಾಯ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನ ಪಂಚಾಯತಿ ಕರೆಯಲ್ಲ, ಸೀದಾ ಕೋರ್ಟ್ಗೆ ಕರೀತಾನೆ. ನಾವೆಲ್ಲರೂ ಸಾಚ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ನೋಡ್ ಮುನೀಂದ್ರ, ಕೋರ್ಟಲ್ಲಿ ನೀನ್ ತಿಳ್ಕೊಂಡಿರೋ ಹಾಗೆ ಬರೀ ಸಾಕ್ಷಿಗಳನ್ನ ಇಟ್ಕೊಂಡೆ ಕೇಸ್ ಗೆಲ್ಲೋದಕ್ಕಾಗಲ್ಲ. ಎಷ್ಟೇ ಸಾಕ್ಷಿಗಳಿದ್ರೂ ಅದೆಲ್ಲ ಸರಿಯಾಗಿದೆ ಅಂತ ನಿರೂಪಿಸೋದಕ್ಕೆ ಬುದ್ಧಿವಂತಿಕೆ ಬೇಕು. ನೀವೇನೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಆಗಲ್ಲ ರೀ, ನನಗೆ ಇವ್ರ ಮೇಲೆ ನಂಬಿಕೆನೇ ಇಲ್ಲ ಮಿನಿಸ್ಟರ್ ಸಾಹೇಬ್ರೆ. ಯಪ್ಪ, ಇವ್ರ ಬುದ್ಧಿವಂತಿಕೆ ಏನು, ಇವ್ರು ಹಾಕೋ ಲಾ ಪಾಯಿಂಟ್ಸ್ ಅಂತದ್ದು ಎಲ್ಲ ನಮಗೆ ಗೊತ್ತು. ನಾವು ಬಚಾವ್ ಆಗ್ಬೇಕು ಅಂದ್ರೆ ಕೋರ್ಟ್ ಮೆಟ್ಲತ್ತಕ್ಕೂ ಮುಂಚೆನೇ ಏನಾದರೂ ಮಾಡಬೇಕು. ಲೇ ರಾಕೇಶ, ಈಗಾಗಿರೋ ಅನಾಹುತ ಸಾಲ್ದ? ಇಷ್ಟೆಲ್ಲ ಎಡವಟ್ ಆಗಿರೋದು ನೀನ್ ಮಾಡಿದ್ರಿಂದಾನೆ. ಖಂಡಿತ ಇಲ್ಲ ರೀ, ನಿಮ್ ನಿಯತ್ ಎಡವಟ್ಟಾಗಿರೋದಕ್ಕೆ ನಮ್ಮ ಪ್ಲಾನ್ಗಳೆಲ್ಲ ಉಲ್ಟಾ ಪುಲ್ಟಾ ಆಗಿರೋದು. ಲೇ, ನೀ ದೊಡ್ಡ 420 ನನ್ನ ಮಗ, ಎಲ್ಲ ನಿನ್ನಿಂದಾನೆ ಆಗಿರೋದು. ನೀನೇನ್ ಭಗವದ್ಗೀತೆ ದಿಮ್ ಕೆಳಗಡೆ ಇಟ್ಕೊಂಡು ಮಲಗ್ತಿದ್ದಪ್ಪ? ಹೇಳಿ ಕೇಳಿ ಕ್ರಿಮಿನಲ್ ಲಾಯರು, ನೀನ್ ಮಾಡಿರೋ ಹಲ್ಕ ಕೆಲಸ ಒಂದ ಎರಡ? ದುಡ್ಗೋಸ್ಕರ ನಿನ್ ಮಗಳನ್ನೇ. ನಾನ್ ಮಗಳ ವಿಚಾರಕ್ಕೆ ನೀನೇನಾದ್ರು ಬಂದೆ ಅಂದ್ರೆ ಕೂತಲ್ಲೇ ಹೂತಾಕ್ಬಿಡ್ತೀನಿ ನಿನ್ನ. ಸದ್ದು ನೋಡ್ರಿ ಇವನ್ನ. ಸದ್ದು ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ಮೊದಲೇ ಹೊಂದ್ಕೊಂಡು ಹೋಗಿದ್ದಿದ್ರೆ ಎಲ್ಲ ನಮ್ಮ ಕೈ ಬಂದಿರೋದು. ಆದ್ರೆ ಒಬ್ಬರನ್ನ ಒಬ್ರು ತಿಂದ್ಕೊಂಡು ಬದುಕ್ತೀವಿ ಅಂತ ಹೊರಟ್ರಲ್ಲ, ಅಲ್ಲೇ ಎಡವಟ್ಟಾಗಿದ್ದು. ಮುನೇಂದ್ರ ಅಪ್ಪ, ಈ ಕೋರ್ಟು ಕೇಸು ಅಂತ ಇದನ್ನ ತುಂಬಾ ದೂರ ಎಳೆಯೋದು ಬೇಡ ಕಣೋ. ಮೊದಲು ಅವ್ರ ಮನೆಯಲ್ಲಿರೋ ಅಂತ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡ್ಬಿಡ್ಬೇಕು. ಅಲ್ಲಪ್ಪ, ಇಷ್ಟೆಲ್ಲ ಆದ್ಮೇಲೆ ಅವ್ರ ಮನೆ ಕಾಲಿಡಕ್ಕಾಗತ್ತಾ? ಸರ್, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನನ್ನ ಜೊತೆಗೆ ಸ್ವಲ್ಪ ಹುಡುಗರನ್ನ ಕಳಿಸಿ. ಆ ಮನೇಲಿ ಇಂಚಿಂಚು ಏನೇನಿದೆ ಎಲ್ಲೆಲ್ಲಿದೆ ಅನ್ನೋದು ನನಗೆ ಗೊತ್ತು. ಬೆಳಗ್ಗೆ ಸೂರ್ಯ ಹುಟ್ಟ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಡ್ತೀನಿ. ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಡ್ತೀಯ? ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪರ್ಮನೆಂಟ್ ಆಗಿ ನಾವೆಲ್ಲ ಜೈಲ್ಗೆ ಹೋಗ್ಬೇಕಾಗತ್ತೆ. ಈಗ ಕ್ಲೀನ್ ಮಾಡ್ಬೇಕಾಗಿರೋದು ಕೇವಲ ಸಾಕ್ಷಿಗಳನ್ನಲ್ಲ, ಆ ಸತ್ಯಮೂರ್ತಿಯ ವಂಶನ. ಅಪ್ಪ, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಾ? ನಮ್ಮ ಬುಡಾನೆ ಅಲ್ಲಾಡ್ತಾ ಇದೆ ಅಂತಂದಾಗ ನಾವ್ ಯಾತಕ್ಕೂ ಜಗ್ಬಾರ್ದು ಮುನೇಂದ್ರ. ತಲೆ ಹೋಗುವಂತ ಪರಿಸ್ಥಿತಿ ಬಂದಾಗ ಯಾವತ್ತೂ ತಲೆ ಕೊಡಬಾರ್ದು, ತಲೆ ತೆಗೆದು ಬಿಡಬೇಕು. ಒಂದು ಸಾಕ್ಷಿ ನಾಶ ಆಗಬೇಕು, ಇಲ್ಲಾಂದ್ರೆ ಇಡೀ ವಂಶನೇ ನಿರ್ವಂಶ ಆಗ್ಬಿಡ್ಬೇಕು. ಈಗ ಶೇಖರಣ್ಣನಿಗೆ ಏಟು ಬಿದ್ದಿದೆ, ಅವನ ಕೈನಲ್ಲಿ ಏನೂ ಮಾಡಕ್ಕಾಗಲ್ಲ. ಈ ಅವಕಾಶ ಮತ್ತೆ ನಮ್ಮ ಕೈ ಸಿಕ್ಕೋದಿಲ್ಲ. ಪರಿಸ್ಥಿತಿ ಕೈ ಮೀರೋದಕ್ಕೆ ಮುಂಚೆ ಅವ್ರನ್ನೆಲ್ಲ ಸಮಾಧಿ ಸ್ಥಿತಿಗೆ ತಲುಪಿಸ್ಬಿಡ್ಬೇಕು.
ನಮ್ ಹುಡುಗರು ನಂಬ್ಕೊಂಡು ಈ ಕೆಲಸ ಮಾಡಕ್ ಆಗಲ್ಲ ಅಪ್ಪ. ಗೊತ್ತು ಕಣೋ, ನನಗೆ ಚೆನ್ನಾಗಿ ಗೊತ್ತು. ಇಂಥ ಕೆಲಸಗಳಿಗೆ ಅಂತಲೇ ನಮ್ಮ ಹತ್ರ ಒಬ್ಬ ಆಳಿದಾನೆ. ಕಾಟ್ಪಾಡಿ ಹತ್ರ ಕಣ್ಣೂರು ಅಂತ ಒಂದು ಗ್ರಾಮ ಇದೆ. ಅಲ್ಲಿ ತಂಗವೇಲು ಅಂತ ಒಬ್ಬ ಇದ್ದಾನೆ. ಅವನು ಈ ತರ ಎಷ್ಟೋ ವಂಶಗಳನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾನೆ. ಅವನು ಬರೋದು ಗೊತ್ತಾಗೋದಿಲ್ಲ, ಕೆಲಸ ಮುಗಿಸ್ಕೊಂಡು ಹೋಗೋದು ಗೊತ್ತಾಗೋದಿಲ್ಲ. ಯಜಮಾನ್ರೆ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಅಲ್ಲ, ಈಗಷ್ಟೇ ಒಂದು ದೊಡ್ಡ ಅನಾಹುತ ಆಗಿದೆ. ನಾಳೆ ಏನಾದ್ರು ಸತ್ಯಮೂರ್ತಿ ಅವ್ರ ಕುಟುಂಬಕ್ಕೆ ಹೆಚ್ಚು ಕಡಿಮೆ ಆದ್ರೆ ನಮ್ಮೇಲೆ ಅನುಮಾನ ಬರಲ್ವಾ? ಪೊಲೀಸ್ನವರು ನಮ್ಮನ್ನ ಅನುಮಾನದಲ್ಲಿ ನೋಡಲ್ವಾ? ಎಳ್ಳಷ್ಟು ಅನುಮಾನ ಬರದ ಹಾಗೆ ಆ ತಂಗವೇಲು ಕೆಲಸ ಮುಗಿಸ್ತಾನೆ. ಅವನು ಬರೀ ಸಾಕ್ಷಿ ನಾಶ ಮಾಡೋದಿಲ್ಲ, ಅವರ ಮನೆಯಲ್ಲಿರುವಂತ ಎಲ್ಲ ವಸ್ತುಗಳನ್ನು ದರೋಡೆ ಮಾಡಿ ಅವರ ಮನೆಗೆ ಬೆಂಕಿ ಹಚ್ಚಿ ಒಂದು ಸಾಕ್ಷಿನೂ ಇಲ್ಲದ ಹಾಗೆ ಮಾಡಿ ಅವನ ಪಾಡಿಗೆ ಅವನು ಹೊರಟೋಗ್ತಾ ಇರ್ತಾನೆ. ಇದೊಂದು ದರೋಡೆ ಕೇಸು ಅಂತ ಆಗುತ್ತೆ ಹೊರತು ಕೊಲೆ ಕೇಸು ಅಂತ ಯಾರಿಗೂ ಅನುಮಾನ ಬರೋದೇ ಇಲ್ಲ. ಮುನೇಂದ್ರ, ಫೋನ್ ಕೊಡಿಲಿ. ಹಲೋ ತಂಗುವೇಲು, ಈ ಪಾದ ಪುಣ್ಯ ಪಾದ, ಈ ಪಾದ ದಪ್ಪ ಪಾದ. ಲೇ ಗೊಪ್ಪು, ಏನೋ ಅಂದೆ ನೀನು? ಅಬ ಅಬ ಈ ಪದ ಪುಣ್ಯ ಪಾದ ಅಂತ ಹೇಳಿದ್ನಣ್ಣ. ಪುಣ್ಯ ಅಂತಾನೆ ತಾನೆ ಅಂದಿದ್ದು. ಯಾಕಣ್ಣ ನಿನ್ಗೇನ್ ಕೇಳಿಸ್ತು? ಏನಿಲ್ಲ, ಮಾಡು. ಯಾಕೆಂದ್ರಣ್ಣ ಅದಕ್ಕೆ ನಿನ್ಗೆ ಹೇಳೋದು, ಸ್ನಾನ ಮಾಡಾದ್ಮೇಲೆ ಗುಗ್ಗೆ ತಕ್ಕೋ ಅಂತ. ಕೊಡ್ತೀನಿ ಗೊತ್ತಾ? ಈ ಪಾದ ಅಪ್ಪ ಅಪ್ಪ ಅವಯೋ ಅಮ್ಮ ಅಯ್ಯಪ್ಪ. ಗೋಪಾಲ, ಅಬ್ಬ ಕಾಲು ಒತ್ತಿಸ್ಕೊಳ್ತಾ ಇರೋದು ನಾನು, ನೀನ್ ಯಾಕೋ ಅಯ್ಯೋ ಅಮ್ಮೆ ಅಂತಿದ್ಯಾ? ಅದು ಯಜಮಾನ್ರೆ, ನಿಮ್ ಕಾಲು ಒತ್ತಿ ಒತ್ತಿ ನನ್ನ ಕೈ ನೋವು ಬಂದ್ಬಿಟ್ಟಿದೆ, ಅದಕ್ಕೆ ಅಯ್ಯೋ ಅಮ್ಮ ಅಂತ ಇದ್ದೀನಿ. ಏ ಬಡ್ಡೆತದೆ, ಇಷ್ಟೇನ ನಿನಗೆ ಶಕ್ತಿ ಇರೋದು? ಮಸಾಜ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಕಾಲ್ನ ಕಬ್ಬಿನ ಜಲ್ಲೆ ತರ ಹಿಂಡಿ ಬಿಡ್ಬೇಕು ಕಣೋ. ಆಗ್ತಾ ಇಲ್ಲ ಯಜಮಾನ್ರೆ, ಇಷ್ಟು ವರ್ಷ ಆದ್ರೂ ನೀವೆಷ್ಟು ಗಟ್ಟುಮುಟ್ಟಾಗಿದ್ದಾರೆ ಗೊತ್ತಾ ಯಜಮಾನ್ರೆ? ನೀವು ಮಾಮೂಲಿ ಮನುಷ್ಯ ಅಲ್ಲ ಯಜಮಾನ್ರೆ, ನೀವು ಐರನ್ ಮ್ಯಾನು.